ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರೀಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ವಿಶ್ವ ಧ್ಯಾನ ದಿನ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇದು ನಾವೆಲ್ಲ ಭಾರತೀಯರು ಹೆಮ್ಮೆ ಪಡುವಂತಹ ವಿಷಯ ಮತ್ತು ನಮ್ಮ ಎಲ್ಲ ಆದಿ ಋಷಿ ಮುನಿಗಳ ಈ ಸಾಧು ಸನ್ಯಾಸಿ ಪರಂಪರೆಯ ಧ್ಯಾನಕ್ಕಾಗಿ ತಮ್ಮ ಜೀವನವನ್ನು, ತಪಸ್ಸಿಗಾಗಿ ತಮ್ಮ ಇಡೀ ಸರ್ವಸ್ವವನ್ನು ತ್ಯಾಗ ಮಾಡಿರುವಂಥ ಎಲ್ಲ ನಮ್ಮ ಪೂರ್ವಜ ಆತ್ಮರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿ, ಯಾರ ಧ್ಯಾನವನ್ನು ಇಡೀ ಜಗತ್ತಿನಲ್ಲಿ ಮಾಡಿದರೂ ಆ ಧ್ಯಾನಕ್ಕೆ ಅಧಿಪತಿಯಾಗಿರುವ, ಧ್ಯಾನದ ಮೂಲವಾಗಿರುವ ಆ ಪರಂಪಿತ ಪರಂಜ್ಯೋತಿ ಶಿವತಂದೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಸ್ಮರಿಸುತ್ತಾ ವಿಶ್ವ ಧ್ಯಾನ ದಿನದ ಶುಭಾಶಯಗಳನ್ನು ಸರ್ವರಿಗೂ ಕೂಡ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಅರ್ಪಿಸೋಣ. ಹಾಗೂ ತಮಗೆಲ್ಲರಿಗೂ ಕೂಡ ವಿಶ್ವ ಧ್ಯಾನ ದಿನದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಈ ದಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಕೂಡ ತನ್ನ 150 ದೇಶಗಳಲ್ಲಿರುವ ಎಲ್ಲ ಸೇವಾ ಕೇಂದ್ರಗಳಲ್ಲಿಯೂ ಕೂಡ ಬಹಳ ಸಂತಸದಿಂದ ಈ ವಿಶ್ವ ಧ್ಯಾನ ದಿನವನ್ನು ಆಚರಿಸ್ತಾ ಇದೆ. ಜೊತೆಗೆ ನಾವೆಲ್ಲ ಈಶ್ವರೀಯ ಪರಿವಾರದವರೆಲ್ಲರೂ ಕೂಡ ಈ ದಿನ ವಿಶೇಷವಾಗಿ ಆ ಒಬ್ಬ ಶಿವನ ಧ್ಯಾನದಲ್ಲಿ ಇದ್ದು ಆತ್ಮದ ಸ್ಮೃತಿ ಮಾಡಿಕೊಂಡು ಪರಮಾತ್ಮನ ಸ್ಮರಣೆಯಲ್ಲಿ ತಲ್ಲೀನರಾಗಿ ಇಡೀ ದಿನದ ಧ್ಯಾನವನ್ನು ಅನುಭೂತಿ ಮಾಡೋಣ ಮತ್ತು ಆ ಮುಖೇನ ಪ್ರಕೃತಿಗೂ ಮತ್ತು ಪ್ರಪಂಚಕ್ಕೂ ಸಹಯೋಗವನ್ನು ನೀಡೋಣ ಅಂತ ತಿಳಿಸ್ತಾ, ಇವತ್ತು ವಿಶೇಷವಾಗಿ ಭಾನುವಾರ ಇರೋದರಿಂದ ಈ ದಿನ ಅವ್ಯಕ್ತ ಬಾಪ್ದಾದರವರು ಕೊಟ್ಟಿರುವ ಮಹಾವಾಕ್ಯಗಳಿದೆ. ಅವ್ಯಕ್ತ ಬಾಪ್ದಾದ ಕೊಟ್ಟಿರುವ ವರದಾನವೂ ಕೂಡ ಇವತ್ತು ಬಹಳ ಸುಂದರವಾಗಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ. ಏನು ವರದಾನ? ಸದಾಕಾಲ ನಾವು ಸ್ಮರಣೆಯಲ್ಲಿ ತಲ್ಲೀನರಾಗಬೇಕು ಅಂತ ಹೇಳ್ತಾರೆ. ಅದು ಹೆಂಗೆ? ಏಕಾಂತ, ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ವ್ಯಸ್ತರಾಗಿರುವ ಬೇಹದ್ದಿನ ವಾನಪ್ರಸ್ಥಿ ಭವ ಎನ್ನುವ ವರದಾನ ಇದೆ. ಎಷ್ಟು ಮ್ಯಾಚ್ ಆಗಿದೆ ನೋಡಿ. ವಿಶ್ವ ಧ್ಯಾನ ದಿನಕ್ಕೂ ಕೂಡ ಆ ಒಬ್ಬ ಶಿವನ ಧ್ಯಾನದಲ್ಲಿ ಸ್ಮರಣೆಯಲ್ಲಿ ಮುಳುಗುವಂತಹ ವಿಶೇಷವಾದ ದಿನದಂದು ನಮಗೆ ವಿಶೇಷ ವರದಾನ ಸಿಕ್ಕಿದೆ. ಏನು? ಬೇಹದ್ದಿನ ವಾನಪ್ರಸ್ಥಿ ಭವ. ವಾನಪ್ರಸ್ಥಿ ಅಂತಂದರೆ ವಯೋವೃದ್ಧರು, ಅರ್ಥಾತ್ ವಿಷಯಾಸಕ್ತಿಯಿಂದ ಮುಕ್ತರು, ಎಲ್ಲ ಜಂಜಾಟಗಳಿಂದ ಹಗುರ ಆಗಿರುವವರು, ತಮ್ಮ ಜವಾಬ್ದಾರಿಗಳನ್ನು ಮುಗಿಸಿಕೊಂಡಿರುವವರು, ನಿಶ್ಚಿಂತರಾಗಿರುವವರು ಅಂತ ಅರ್ಥ. ಮತ್ತು ಮೋಹಜೀತ್ ಆಗಿರುವವರು.
ವಯಸ್ಸಾದ ತಕ್ಷಣ ಇದೆಲ್ಲ ಆಗಬೇಕು ಅಂತ ಏನಿಲ್ಲ, ಆದರೆ ಅದು ಒಂದು ನಿಯಮ ಇತ್ತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚರ್ಯ ಗೃಹಸ್ಥ ಇದ್ದಾಗ ಚೆನ್ನಾಗಿ ಓದಿ ಅಧ್ಯಯನ ಮಾಡಿ ಒಂದು ಉದ್ಯೋಗ ಮಾಡಿ ಸಂಪಾದನೆ ಮಾಡಿ ಸಂಸಾರ ಮಾಡಿ ಒಂದಷ್ಟು ಎಲ್ಲ ಜವಾಬ್ದಾರಿಗಳನ್ನ ಕಳ್ಕೊಳ್ಳುವಂಥ ಸಮಯ, ನಿಭಾಯಿಸುವಂಥ ಸಮಯ. ಆದರೆ ವಾನಪ್ರಸ್ಥಿ ಅಂದರೆ ಒಂದು 60 ದಾಟಿದ ಮೇಲೆ ಏನೋ ರಿಟೈರ್ಮೆಂಟ್ ಅಂತ ಕೊಡುತ್ತೆ ಗೌರ್ಮೆಂಟು. ಆ ಸಮಯದಿಂದ ನಾವು ಇಲ್ಲಿ ತನಕ ಹೆಂಗೆ ಓಡಾಡಿದ್ವಿ, ಹೆಂಗೆಲ್ಲ ಜವಾಬ್ದಾರಿಗಳನ್ನ ಮೈ ಮೇಲೆ ಎರ್ಕೊಂಡ್ವಿ, ಒತ್ಕೊಂಡ್ವಿ, ಓಡಾಡಿದ್ವಿ, ಹಾಗೆ ಇನ್ನು ಮುಂದೆ ಓಡಾಡಬೇಡ್ದು. ಅದನ್ನು ಮಕ್ಕಳಿಗೋ ಮೊಮ್ಮಕ್ಕಳಿಗೋ ವಹಿಸಬೇಕು. ಆಯ್ತು, ಇಳಿ ವಯಸ್ಸಿಗೆ ಬಂದಿದ್ದೀವಿ, ಅರ್ಧ ಮುಗಿಸಿ ಮುಕ್ಕಾಲು ದಾಟ್ತಾ ಇದ್ದೀವಿ ಈಗ ಅಂದಾಗ ನಾವು ವಾನಪ್ರಸ್ಥಿಗಳಂದರೆ ಎಲ್ಲದರಿಂದ ತಿನ್ನೋದು, ಕುಡಿಯೋದು, ತಿರುಗೋದು, ನೋಡೋದು ಇವೆಲ್ಲದರಿಂದ ಹೊರಗಡೆ ಬಂದು ಅಂತರಾತ್ಮದ ಪ್ರಯಾಣವನ್ನು ಮಾಡ್ತಾ ಶಿವ ಅಂತ ಶಿವಧ್ಯಾನದಲ್ಲಿ ಮುಳುಗುವಂಥ ಸಮಯವನ್ನು ವಾನಪ್ರಸ್ಥಿ ಅಂತ ಕರೀತಾರೆ. ಹಾಗಾಗಿ ವಾನಪ್ರಸ್ಥಿ ಅಂದ್ರೆ ಅಲ್ಲಿ ಜವಾಬ್ದಾರಿ ಮುಗಿತು ಅಂತೇಳಿ ಎಲ್ಲೋ ಒಂದು ಕಡೆ ರುದ್ರಾಶ್ರಮಕ್ಕೆ ಹೋಗ್ಬಿಡೋದು ಅಥವಾ ಒಂದು ಮಠಕ್ಕೆ ಹೋಗ್ಬಿಡೋದು, ಮನೆ ಬಿಟ್ಟು ಹೋಗ್ಬಿಡೋದು ಅಲ್ಲ. ಬೇಹದ್ದಿನ ನೀವು ವಾನಪ್ರಸ್ಥಿಗಳಂದರೆ ನೀವು ಎಲ್ಲೇ ಇದ್ದರೂ, ಏನೇ ಕಾರ್ಯ ಮಾಡ್ತಾ ಇದ್ರು, ಎಷ್ಟೇ ವಯಸ್ಸಾಗಿದ್ದರೂ ಕೂಡ ನಿಮ್ಮ ದೇಹದ ವಯಸ್ಸು ಮುಖ್ಯ ಅಲ್ಲ. ಇಲ್ಲಿ ಆತ್ಮಕ್ಕೆ ವಯಸ್ಸಾಗಿದೆ, ಅರ್ಥಾರ್ಥ ಪಾತ್ರಕ್ಕೆ. ನೀವು ಆದಿಯಲ್ಲಿ ಬಂದಿರೋರು ಸತೋ ರಜೋ ಮುಗಿದು ತಮೋ ಗುಣದಲ್ಲಿದ್ದೀರಿ, ಬಾಲ್ಯ ಯೌವನ ಮುಗಿದು ಉಪ್ಪಾವಸ್ಥೆಯಲ್ಲಿದ್ದೀರಿ. ಈಗ ನಿಮ್ಮ ಆತ್ಮದ ಪಾತ್ರ ಈಗ ವಯಸ್ಸಾಗೋಗಿದೆ. ಬಲೆ ಶರೀರ ಸಣ್ಣದಿರ್ಬೋದು, 10 ವರ್ಷ 20 ವರ್ಷ 30 ವರ್ಷ ಯಂಗೇಜ್ ಇರ್ಬೋದು ಶರೀರಕ್ಕೆ ಈ ಸಮಯದಲ್ಲಿ, ಆದರೆ ಪಾತ್ರ ತುಂಬ ಹಳೆಯದಾಗಿ ಹೋಗಿದೆ. ಈಗ ನೀವೆಲ್ಲರೂ ಕೂಡ ದೇಹದ ವಯಸ್ಸಿನ ಮಿತಿಯ ಲೆಕ್ಕದಲ್ಲಿ ಅಲ್ಲದೆ ಆತ್ಮಿಕ ಪಾತ್ರದ ದೃಷ್ಟಿಯಿಂದ ನೀವೆಲ್ಲರೂ ವಯೋವೃದ್ಧರು, ವಾನಪ್ರಸ್ಥಿಗಳಾಗ್ಬಿಟ್ಟಿದ್ದೀರಿ. ಈ ಸಮಯದಲ್ಲಿ ತಿನ್ನೋದು, ತಿರುಗೋದು, ಕುಡಿಯೋದು, ಯಾವ ಉದ್ದೇಶದ ಚಟಗಳನ್ನು ಇಟ್ಟುಕೊಳ್ಳಬೇಡಿ. ಒಂದೇ ಹಂಬಲ ಇರಬೇಕು, ಏಕಾಂತದಲ್ಲಿ ಇದ್ದು ಒಬ್ಬ ಶಿವ ತಂದೆಯ ಸ್ಮರಣೆಯ ಸುಖವನ್ನು ಅನುಭವಿಸುವುದು. ಅದಕ್ಕೆ ಕಬೀರದಾಸರೊಂದು ಮಾತು ಹೇಳ್ತಾರೆ, ದೋಚುವುದಾದರೆ ಬಾರು ದೋಚು, ಹರಿನಾಮವನೇ ದೋಚು, ಪ್ರಾಣ ಪ್ರಯಾಣದ ಕಾಲದಲ್ಲಿ ಪರಿತಪಿಸುವೆ ನೀನು ಕಬೀರ, ಪರಿತಪಿಸುವೆ ನೀನು. ಇದನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿ ಬಚ್ಚಿಟ್ಕೊಂಡು ದೋಚಿ ಕೂಡಿಡ್ತಾ ಇದೆಯಲ್ಲಪ್ಪ ಹಣ, ಆಸ್ತಿ, ಅಂತಸ್ತು, ಹೆಸರು, ಕೀರ್ತಿ ಅಂತ. ಇದನ್ನು ದೋಚಿ ಏನು ಮಾಡೋದಿದೆ? ನೀನೇ ಮಣ್ಣಲ್ಲಿ ಮಣ್ಣು ಹಾಗೆ ಹೋಗ್ತೀಯ, ಅದು ಯಾವಾಗ ಉಳಿಯೋದಿದೆ? ಅದಕ್ಕೆ ದೋಚುವುದಾದರೆ ಬಾರೋ ದೋಚು, ಹರಿನಾಮವನೇ ದೋಚು. ದೋಚು ಅಂದ್ರೆ ಕದ್ದು ಬಿಡು, ಕಳು ಮಾಡು. ಏನನ್ನ? ಹರಿನಾಮವನ್ನ ಕಳು ಮಾಡು. ಇಲ್ಲ ಉಳಿದದ್ದೆಲ್ಲ ಕಳು ಮಾಡಿ ಇದು ಒಂದು ಬಿಟ್ಟಿ ಅಂದರೆ ಪ್ರಾಣ ಪ್ರಯಾಣದ ಕಾಲದಲ್ಲಿ ಪರಿತಪಿಸುವೆ ನೀನು. ಇದನ್ನ ಯಾವಾಗಲೂ ಕೂಡ ನೀನು ಇಟ್ಕೊಂಡು ನಿನ್ನ ಹತ್ರ. ಕದಿಯೋದೇ ಇದ್ರೆ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡ ವಸ್ತು, ದೊಡ್ಡ ಬೆಲೆ ಬಾಳುವಂಥದ್ದು ಯಾವುದು ಅಂದರೆ ಹರಿನಾಮ, ಅರ್ಥಾರ್ಥ ಶಿವನಾಮ. ಶಿವನ ಜಪ ಮಾಡುವಂಥ, ಶಿವನ ಸ್ಮರಣೆ ಮಾಡುವಂಥದ್ದನ್ನೇ ದೋಚು, ಅದನ್ನು ಮಾಡು. ಇಲ್ಲ ಅಂದರೆ ಪ್ರಾಣ ಪ್ರಯಾಣದ ಕಾಲದಲ್ಲಿ ಪರಿತಪಿಸಬೇಕಾಗತ್ತೆ ನೀನು. ಅದಕ್ಕೆ ಇವತ್ತು ವರದಾನದಲ್ಲಿ ನಿಮಗೆ ಆತ್ಮ ಅಲ್ಲ, ಪಾತ್ರಕ್ಕೆ ವಯಸ್ಸಾಗೋಗಿದೆ. ವಾನಪ್ರಸ್ಥದಲ್ಲಿ ಬಂದಿದ್ರಿ, ವಯಸ್ಸು ಚಿಕ್ಕದಿರಬಹುದು, ನೀವಿನ್ನೂ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಇಟ್ಕೊಂಡಿದ್ರಿ, ಬಿಟ್ಟು ಬಿಡಿ ಇವೆಲ್ಲ. ಪಾತ್ರಕ್ಕೆ ವಯಸ್ಸಾಗಿರೋದ್ರಿಂದ ಈ ವಯಸ್ಸಾಗಿರೋರು ಗೊಂಬೆಗಳ ಜೊತೆ ಆಟ ಆಡಿದ್ರೆ ಅದು ಶೋಭಿಸುವುದಿಲ್ಲ, ಮಣ್ಣಲ್ಲಿ ಆಟ ಆಡಿದರೆ ಶೋಭಿಸುವುದಿಲ್ಲ. ಹಾಗೆ ನಿಮ್ಮ ಪಾತ್ರದ ದೃಷ್ಟಿಯಲ್ಲಿ ನೀವು ತುಂಬ ವಯೋವೃತ್ತರಾಗ್ಬಿಟ್ಟಿದ್ದೀರಿ. ಕಲಿಯುಗದ ಅಂತಿಮ ಸಮಯದ ಕೊನೆ ಘಟ್ಟಕ್ಕೆ ಬಂದಿದ್ದೀರಿ. ಈಗ ಎಲ್ಲ ವಿಷಯ ಆಸಕ್ತಿಗಳನ್ನು ಬಿಟ್ಟು ಏಕಾಂತದಲ್ಲಿ ಇದ್ದು, ಏಕ್ ಅಂತ್ ಅರ್ಥಾತ್ ಒಂದೇ ಗುರಿ ಇರಬೇಕೀಗ. अपने को आत्मा समझ मुझे बाप को याद करो ಅಂತ ಏನು ಶಿವನ ಆಜ್ಞೆ ಇದೆ, ಹಾಗೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು
ಒಬ್ಬ ಶಿವತಂದೆಯ ಸ್ಮರಣೆಯ ಸುಖದಲ್ಲಿ ಮುಳುಗುವುದು. ಇದು ಅದ್ಭುತವಾದಂಥ ಸುಂದರ ಅನುಭೂತಿ. ಇದನ್ನು ಮಾಡಿದವರಿಗೆ ಬಡದಾಟ ತಾನೇ ನಿಲ್ಲುತ್ತೆ. ನೀವು ಬಡದಾಟದ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಏಕಾಂತದಲ್ಲಿ ಇರುವ ಅಭ್ಯಾಸ ಮಾಡಿ, ನಿಮ್ಮೊಂದಿಗೆ ನೀವು ಮಾತನಾಡಿಕೊಳ್ಳಿ, ಸ್ಮರಣೆಯಲ್ಲಿ ವ್ಯಸ್ತರಾಗಿ ಅಂತ ಹೇಳಿದರೆ ಆತ್ಮ ಅಂತ ತಿಳಿದು ಆ ಪರಮಾತ್ಮ ಶಿವತಂದೆಯ ಸ್ಮರಣೆಯಲ್ಲಿ ವ್ಯಸ್ತರಾಗಿರಬೇಕು. ಹೆಂಗೆ ಅಂದರೆ ನೇಣಾಕೊಂಡ್ಬಿಡಬೇಕು ಅಂತ ಹೇಳ್ತಾರೆ. ಪರಮಧಾಮಕ್ಕೂ ನನಗೂ ನೇಣಾಕ್ಕೋಬೇಕದು ಯಾವತ್ತು ಕಟ್ಟಾಗಬಾರ್ದು. ಯಾವಾಗಲೂ ಕೂಡ ದೃಷ್ಟಿ ಅಲ್ಲೇ ಇರಬೇಕು. ನನ್ನದು ಹೇಗೆ ಹದ್ದು ಆಕಾಶದೆತ್ತರಕ್ಕೆ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದ್ರೂ ಕೂಡ ಅದರ ದೃಷ್ಟಿ ಕೆಳಗೆ ಇರುವಂಥ ಮೀನು ಮೊಸಳೆಗಳ ಮೇಲೆ, ಮೀನಿನ ಮೇಲೆ ಇರುತ್ತೆ, ಸತ್ತು ಬಿದ್ದಿರುವಂಥ ಪ್ರಾಣಿಗಳ ಮೇಲೆ ಇರುತ್ತೆ. ಅದು ಕುದೃಷ್ಟಿ. ಅದು ನೋಡಲಿಕ್ಕೆ ಎತ್ತರದಲ್ಲಿರುತ್ತೆ, ಜನಗಳಿಗೆ ತೋರಿಸ್ಕೊಳ್ಳೋದಕ್ಕೆ ಎತ್ತರದಲ್ಲಿ ಇರುತ್ತೆ, ನಾನಲ್ಲಿಲ್ಲ ಅಂತ. ಆದರೆ ಒಂದು ಸೆಕೆಂಡಲ್ಲಿ ದೃಷ್ಟಿ ಹೆಂಗಿರುತ್ತೆ ಅಂದರೆ, ಆ ಮೀನು ಒಂದು ಕ್ಷಣ ಇದಕ್ಕೆ ಮೇಲೆ ಬರೋದು ಗೊತ್ತಾಯ್ತು ಅಂದರೆ ಟಕ್ ಅಂತ ಒಂದು ಸೆಕೆಂಡಲ್ಲಿ ಇಳಿದು ಅದನ್ನು ಹಿಡ್ಕೊಂಡು ಬಿಡುತ್ತೆ. ಆದರೆ ನೀವು ನೋಡಲಿಕ್ಕೆ ಸಂಸಾರದಲ್ಲಿ ಇರಬೇಕು, ಬಡದಾಡೋರ ಥರ ಇರಬೇಕು, ಕರ್ಮ ಕಾರ್ಯಗಳನ್ನು ಮಾಡ್ತಿರಬೇಕು. ಆದರೆ ದೃಷ್ಟಿ ಎಲ್ಲಿ ನೆಟ್ಟಿರಬೇಕು ಅಂದರೆ ಏಕಾಗ್ರವಾಗಿ ಆ ಪರಶಿವನ ಸ್ಮರಣೆಯಲ್ಲಿರಬೇಕು. ಅದನ್ನು ಬೇಹದ್ದಿನ ವಾನಪ್ರಸ್ಥಿ ಅಂತ ಕರೀತಾರೆ. ಅದಕ್ಕೆ ವಯಸ್ಸಾಗಬೇಕು ಅಂತಲ್ಲ, ಇಂಥವರೇ ಆಗಬೇಕಂತಲ್ಲ, ಇಂಥ ಧರ್ಮ ಆಚರಣೆಯವರೇ ಆಗಬೇಕಂತಲ್ಲ. ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಎಷ್ಟೊತ್ತು ಬೇಕಾದರೂ ಏಕಾಂತದಲ್ಲಿದ್ದು ಯಾವುದೇ ಬಹಿರಂಗದ ಆಚರಣೆಗಳಿಲ್ಲದೆ ಆ ಒಬ್ಬ ಪರಶಿವನ ಸ್ಮರಣೆಯಲ್ಲಿ ವ್ಯಸ್ತರಾಗ್ಬಿಟ್ರೆ ಸಾಕು. ಅವರೇ ಬೇಹದ್ದಿನ ವಾನಪ್ರಸ್ಥಿ. ಆ ಸ್ಮರಣೆಯ ಸುಖದಲ್ಲಿ ಮುಳುಗಬೇಕು. ಧ್ಯಾನ ಏನೇ ಒಂದು ಯಾವಾಗಲೂ ಅದೇ ಧ್ಯಾನ ಅಂತಾರೆ. ಸದಾಶಿವನಿಗೆ ಅದೇ ಜ್ಞಾನ ಅಂತ ಹೇಳ್ತಾರಲ್ಲ, ಹಾಗೆ ಆ್ಯಕ್ಚುಲಿ ಶಿವ ಅಲ್ಲ ಶಂಕರ. ಯಾವಾಗಲೂ ಶಿವನ ಧ್ಯಾನ ಮಾಡುವಾತ ಶಂಕರ. ಹಾಗೆ ನಾವು ಕೂಡ ಸದಾಕಾಲ ಆ ಶಿವನ ಧ್ಯಾನವನ್ನು ಮಾಡುವಂಥವರಾಗಬೇಕು. ಹೇಗೆ ಒಬ್ಬ ವ್ಯಾಪಾರಿಗೆ ಯಾವಾಗಲೂ ಕೂಡ ಲಾಭದ ಅಥವಾ ಆ ರೂಪಾಯಿಯ ಕಡೆಗೆ ಗಮನ ಇರುತ್ತೋ, ಹಾಗೆ ನಾನು ಕೂಡ ಬೇಹದ್ದಿನ ವ್ಯಾಪಾರಿ. ನನ್ನ ಸಂಪಾದನೆ ಏನಿದ್ರು ಆ ಸ್ಮರಣೆ, ಆ ಭಗವಂತನ ಸ್ಮರಣೆಯೇ ನನಗೆ ಸಂಪಾದನೆ. ಅದನ್ನೇ ಜಮಾ ಮಾಡಿಕೊಳ್ಬೇಕು. ಅದನ್ನೇ ಹೇಳ್ತಾರೆ ಇವತ್ತು ನೀವು ಭಗವಂತನ ಬ್ಯಾಂಕ್ನಲ್ಲಿ ಶಾಂತಿಯನ್ನು ಜಮಾ ಮಾಡಿಕೊಳ್ಳಿ, ಸತ್ಕರ್ಮಗಳ ಭಾಗ್ಯವನ್ನು ಜಮಾ ಮಾಡಿಕೊಳ್ಳಿ. ನೀವೆಷ್ಟು ಶಾಂತವಾಗಿರ್ತೀರಿ ಅಷ್ಟು ನಿಮ್ಮ ಭಾಗ್ಯದ ಅಕೌಂಟಲ್ಲಿ ಜಮಾ ಆಗ್ತಾ ಇರುತ್ತೆ. ಶಾಂತಿಗೆ ಆಧಾರ ಸ್ಮರಣೆ, ಸ್ಮರಣೆಗೆ ಆಧಾರ ಏಕಾಂತ. ಅದಕ್ಕೆ ಸದಾ ಏಕಾಂತವಾಗಿದ್ದು ಆ ಒಬ್ಬ ಶಿವನ ಸ್ಮರಣೆಯಲ್ಲಿರ್ತಾ ವಿಕಾರ ಮುಕ್ತರಾಗೋಣ, ಇಚ್ಛಾಮುಕ್ತರಾಗೋಣ, ಭಯಮುಕ್ತರಾಗೋಣ. ಸದಾ ಕಾಲ ಸಚ್ಚಿದಾನಂದ ಸ್ವರೂಪದಲ್ಲಿ ಇರು. ಎಷ್ಟು ಶಾಂತಿಯಲ್ಲಿ ಇರುತ್ತೇವೆಯೋ ಅಷ್ಟು ಆನಂದ ಪಡುತ್ತೆ ಪ್ರಕೃತಿ, ಅಷ್ಟು ಆನಂದ ಪಡುತ್ತೆ ಶರೀರ ಮನಸ್ಸುಗಳು, ಅಷ್ಟು ಆನಂದ ಪಡುತ್ತೆ ಎಲ್ಲ ಜೀವ ಜಲರಾಶಿಗಳು. ಇದು ಬೇಹದ್ದಿನ ಸೇವೆ.
ಇಡೀ ದಿನ ಇದೇ ರೀತಿ ಸ್ಮರಣೆಯಲ್ಲಿ ವ್ಯಸ್ತನಾಗು. ಎಷ್ಟು ಸುಖ ಇದೆ ಇದರಲ್ಲಿ, ಎಷ್ಟು ಆನಂದ ಇದೆ ಇದರಲ್ಲಿ, ಎಷ್ಟು ಬೇಹದ್ದಿದೆ ಇದರಲ್ಲಿ. ಬಹಳ ಜನರಿಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ, ಇದರ ಪ್ರಾಮುಖ್ಯತೆ ಗೊತ್ತಿಲ್ಲ. ಇದು ಸುಮ್ಮನೆ ಕೂತ್ಕೊಳ್ಳೋದು ಅಂತ ಅನ್ಕೊಂಡಿದ್ದಾರೆ. ಇದು ಏನು ಕೆಲಸಕ್ಕೆ ಬರೋಲ್ಲ ಅಂತ ಅನ್ಕೊಂಡಿದ್ದಾರೆ. ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಸೇವೆ ಯಾವುದಾದ್ರೂ ಇದೆ ಅಂದರೆ ಜಗತ್ತಿನಲ್ಲಿ ಶಾಂತಿಯಲ್ಲಿರುವುದು. ಇದು ಬಹಳ ದೊಡ್ಡ ಸೇವೆ, ದೊಡ್ಡ ಕೊಡುಗೆ ಜಗತ್ತು. ಸಾಧ್ಯವಾದಷ್ಟು ಇಡೀ ದಿನ ಆತ್ಮದ ಸ್ಮೃತಿಯಲ್ಲಿದ್ದು ಶಿವನ ಧ್ಯಾನವನ್ನು ಮಾಡ್ತಾ ಆ ಸ್ಮರಣೆಯ ಸುಖದಲ್ಲಿ ಮುಳುಗು.